ಹಾಯ್ ಗಾಯ್ಸ್, ಇವತ್ತು ನಾನು ಎಲ್ಲಿಗೆ ಬಂದಿದ್ದೀನಿ ಅಂತಂದ್ರೆ ಬ್ರೋಕರ್ಸ್ ಯಾವ್ಯಾವ ಕಾರ್ ಇದೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಸ್ವಿಫ್ಟ್ 18 ಮಾಡಲು ಏನ್ ಪ್ರೈಸ್ ಕೊಡ್ತಾ ಇದಾರೆ ಬನ್ನಿ ತಿಳಿಸ್ಕೊಡ್ತೀನಿ. ಬ್ರೋ ಸ್ವಿಫ್ಟ್ ಏನ್ ಪ್ರೈಸ್ ಕೊಡ್ತಾ ಇದಾರೆ ಬ್ರೋ? 4.5 ಲಕ್ಷ ಬ್ರೋ ಕೆ ಗಾಡಿನ ಯಾವ ಗಾಡಿ? ಕರ್ನಾಟಕ ವೆಹಿಕಲ್ 4.5 ಲಕ್ಷ ಬ್ರೋ. ಪಕ್ಕಾನಾ? ಪಕ್ಕ ಬ್ರೋ. ಬ್ರದರ್ ಇದು ಯಾವ ಕಾರ್ ಅಂತ ಗೊತ್ತಾಗಿಲ್ಲ. ಎರ್ಟಿಗಾ ಸರ್ ಅದು. ಎರ್ಟಿಗಾ ಬ್ರದರ್ ಗಾಡಿ ಮಾಡಲು ಸರ್ 2020 ಬ್ರದರ್ ಗಾಡಿ ಟೈರ್ ಕಂಡೀಷನ್ ಕೇಳೋ ಸರ್ 90% ಟೈರ್ ಇದೆ ಸರ್. 90% ಟೈರ್ ಇದೆ. Exactly ಒಳಗಡೆ ಫುಲ್ ತೋರಿಸ್ಕೊಡೋಣ. ಇಂಟೀರಿಯರ್ ಫುಲ್ ಗಂಧ ಸರ್. ಬನ್ನಿ ತೋರಿಸಿ ಒಳಗಡೆ ಇಂಟೀರಿಯರ್ ಹೆಂಗಿದೆ ಅಂತ ಅನ್ಬಿಟ್ಟು ಅಂತ. ಸರ್ ಸೀಟ್ ಕವರ್, ಲೆದರ್ ಸೀಟ್ ಕವರ್, ಫ್ಲೋರ್ ಮ್ಯಾಟ್, ಸ್ಟೇರಿಂಗ್ ಕವರ್, ಆಂಡ್ರಾಯ್ಡ್ ಸಿಸ್ಟಮ್, ಗಾಡಿ ಫುಲ್ ಮಿಂಟ್ ಕಂಡೀಷನ್, ವೆಲ್ ಮೇಂಟೆನೆನ್ಸ್ ಗಾಡಿ. ನೋಡ್ತಾ ಇರಲ್ಲ ಗಾಯ್ಸ್, ಕಾರ್ ಕಿಲೋಮೀಟರ್ ಎಷ್ಟು ಓಡಿದೆ ಅಂತ. ಸಿಂಗಲ್ ಓನರ್ 65,000 ಕಿಲೋಮೀಟರ್, ಆನ್ ರೆಕಾರ್ಡ್, ಪ್ಯೂರ್ ಕರ್ನಾಟಕ ಗಾಡಿ. ಒಳಗಡೆ ಎಲ್ಲ ನೋಡಿ ಹೆಂಗಿದೆ ಅಂತ ಅನ್ಬಿಟ್ಟು ಅಂತ. ಹಿಂದೆ ಬ್ಯಾಕ್ ಡೋರು ಎಲ್ಲ ನೋಡಿ ಹೆಂಗಿದೆ ಅಂತ ಅನ್ಬಿಟ್ಟು ಆರಾಮಾಗಿ ಏನಿಲ್ಲ ಅಂತ ಅಂದ್ರೂ ಒಂದು 8 ಮೆಂಬರ್ಸ್ 9 ಮೆಂಬರ್ಸ್ ಕುತ್ಕೊಂಡು ಹೋಗೋ ಕಾರು, ಫ್ಯಾಮಿಲಿ ಕಾರು. ಸರ್ 8 ರಿಂದ 10 ಜನ ಹೋಗ್ಬೋದು ಸರ್ ಗಾಡಿಲಿ. ಗಾಡಿ ಕೊಡ್ತೀರಾ ಸರ್ 10.5 ಹೇಳ್ತಾ ಇದ್ದೀನಿ ಸರ್ ಫೈನಲ್ ಪ್ರೈಸ್. ನಮ್ಮ ಕಸ್ಟಮರ್ ಬಂತು ಅಂದ್ರೆ 10.5 ಫೈನಲ್ ಸರ್ ಮಾಡ್ಕೊಡೋಣ ಸರ್. ಸೈಕಲ್ ನೆಗೋಷಿಯಬಲ್ ಆನ್ ಟೇಬಲ್ ಪಕ್ಕನಾ? 100% ಎಷ್ಟು ಕಾರ್ ಹೋಗೋಣ ಅಂತ ಅಂದ್ರೆ ನೋಡಿ. ಆನೆ 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 ಅಂತಿರಲ್ಲ, ಇನ್ನೋವಾ ಕ್ರಿಸ್ಟಾ ಆನೆ ಸರ್. ಇನ್ನೋವಾ ಕ್ರಿಸ್ಟಾ ಆನೆ ಇದ್ದಂಗೆ ಐತೆ ಕಾರು. ಬಟ್ ಕಾರು ಕಂಡೀಷನ್ ಮಾತ್ರ ಸೂಪರ್ ಆಗಿದೆ. ಟೈರ್ ಕಂಡೀಷನ್ ಬಂದು 90% ಇದೆ ಟೈರ್ ಕಂಡೀಷನ್. ಬನ್ನಿ ಒಳಗಡೆ ಎಲ್ಲ ಇಂಟೀರಿಯರ್ ತೋರಿಸ್ಕೊಡ್ತೀನಿ ಹೆಂಗಿದೆ ಅಂತ ಅನ್ಬಿಟ್ಟು ಅಂತ. ಸರ್ ಆಂಡ್ರಾಯ್ಡ್ ಸಿಸ್ಟಮ್ ಹಾಕ್ಸಿದೀನಿ ಸರ್. ಸರ್ ಟಿಂಟ್ ಹಾಕ್ಸಿದೀನಿ ಗಾಡಿಗೆ. ಗಾಡಿ ಫುಲ್ ವೆಲ್ ಮೇಂಟೆನೆನ್ಸ್, ಸಿಂಗಲ್ ಓನರ್ ಫ್ಯಾಮಿಲಿ ಗಾಡಿ ಸರ್. ಇದು ಮಿಂಟ್ ಕಂಡೀಷನ್ ಗಾಡಿ. ಗಾಡಿ ಬಗ್ಗೆ ಏನು ಮಾತಾಡಂಗಿಲ್ಲ, ಹಿಂದೆ ವಿಡಿಯೋ ತಗೊಳ್ಳಿ ಹೆಂಗೆ ಗೊತ್ತಾಗುತ್ತೆ. ಸರ್ ಫುಲ್ ಕ್ರೋಮಿಂಗ್ ವರ್ಕ್ ಆಗಿದೆ ಗಾಡಿಗೆ. ಗಾಡಿಗೆ ಮಾತ್ರ ಒಂದು ಸಿಂಗಲ್ ಸ್ಕ್ರಾಚ್ ಕೂಡ ಇಲ್ಲ ಗಾಡಿಗೆ. ಗಾಡಿ ಸೂಪರ್ ಇದೆ. ಗಾಡಿ ಮಾತ್ರ ಕಂಡೀಷನ್ ಆಗ್ಬೋದು. ಒಂಚೂರು ಕಲರ್ ಪೈಂಟಿಂಗ್ ಅಂತಾನೆ ಮಾಡಿಸಿಲ್ಲ, ಎಲ್ಲ ಒರಿಜಿನಲ್ ಪೈಂಟ್. ಬೇಕಾದ್ರೆ ನೀವು ಶೋರೂಮ್ ಅಲ್ಲಿ ಹೋಗಿ ಚೆಕ್ ಮಾಡಿಸ್ಕೋಬಹುದು. ಶೋರೂಮ್ ಹಿಸ್ಟ್ರಿ ಇದೆ ಸರ್ ನಮ್ಮ ಹತ್ರ ಗಾಡಿ. ಇದು ಶೋರೂಮ್ ಹಿಸ್ಟ್ರಿ ಕೂಡ ಇದೆಯಂತೆ. ಸಿಂಗಲ್ ಓನರ್ ಗಾಡಿ. ಟೆಸ್ಟ್ ಡ್ರೈವಿಂಗ್ ಬಂದ್ರೆ ಕೊಡ್ತೀರಾ? 100% ಕೊಡ್ತೀನಿ ಸರ್. ಟೆಸ್ಟ್ ಡ್ರೈವಿಂಗ್ ಬಂದು ಟೆಸ್ಟ್ ಕೂಡ ಮಾಡ್ಕೊಂಡು ಹೋಗ್ಬೋದು ನೀವು ಕಾರ್ ಹೆಂಗಿದೆ ಅಂತ ಅಂದ್ಬಿಟ್ಟು. ಎಷ್ಟು ಇನ್ನೂ ಒಂದಿದೆ ನೋಡಿ, ಅದಕ್ಕಿಂತ ಮಿನಿ ಆನೆ ಅಂತಾರಲ್ಲ ಹಂಗಿದೆ ಆನೆ ಇದೂನು. ಬನ್ನಿ ಇದೀಗ ಹೆಂಗಿದೆ ಅಂತ ಅಂದ್ಬಿಟ್ಟು ತಿಳಿಸ್ಕೊಡ್ತಾರೆ. ಬ್ರದರ್ ಗಾಡಿ ನೇಮ್ ಬಂದಿ ಸರ್ 18 ಮಾಡಿ ಇನ್ನೋವಾ ಕ್ರಿಸ್ಟಾ ಸರ್. ಇನ್ನೋವಾ ಕ್ರಿಸ್ಟಾ 18 ಮಾಡಲು. ಟೈರ್ ಸಿಂಗಲ್ ಓನರ್ ಸರ್. ಇವ್ರ ಹತ್ರ ಇರೋ ಕಂಡೀಷನ್ ಟೈರ್ ಎಲ್ಲ ಬಂದು 90% ಇದೆ. ಸೂಪರ್ ಆಗಿದೆ, ಏನು ಮಾತಾಡಂಗಿಲ್ಲ ಟೈರ್ ಕಂಡೀಷನ್ ಬಗ್ಗೆ. ಬನ್ನಿ ಒಳಗಡೆ ತೋರಿಸ್ಕೊಡ್ತೀನಿ ಹೆಂಗಿದೆ ಅಂತ. ಗಾಡಿ ಮಾತ್ರ ಕಂಡೀಷನ್ ಅಲ್ಲ ಬ್ರದರ್, ಗಾಡಿ ಮಾತ್ರ ಹಂಗೆ ವೆಲ್ ಮೇಂಟೈನ್ ಮಾಡಿದ್ದಾರೆ. ಕಂಡೀಷನ್ ಗಾಡಿ, ವೆಲ್ ಮೇಂಟೈನ್ಡ್. ಸೀಟ್ ಕವರ್, ಫ್ಲೋರ್ ಮ್ಯಾಟ್, ಬಕೆಟ್ ಸೀಟ್, ಬಕೆಟ್ ಮ್ಯಾಟ್, ಸ್ಟೇರಿಂಗ್ ಕವರ್, ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಇದೆ ಸರ್. ಸಿಸ್ಟಮ್ ಸಮೇತ ಕೊಡ್ತಾ ಇದ್ದಾರೆ ಕಾರ್ನ. ಒಳಗಡೆ ಎಲ್ಲ ನೋಡ್ಬೋದು ಇಲ್ಲೂ ಹೆಂಗಿದೆ ಅಂತ ಅನ್ಬಿಟ್ಟು. ಮುಂದೆ ಸೀಟ್ ಕಿತ್ತೋಗಿರೋದು, ಹಿಂದೆ ಸೀಟ್ ಇರುತ್ತೆ. ಕಾರ್ ಬಗ್ಗೆ ಏನೇ ಡೌಟ್ ಬಂದಿಲ್ಲ ತಿಳ್ಕೊಬೋದು. ನೋಡಿ ಇಲ್ಲೇ ನಮ್ಮ ಬಾಸ್ ಇದ್ದಾರೆ ಗಣೇಶ. ಬಂದು ತಗೊಂಡು ಹೋದವ್ರಿಗೆ ಮಾತ್ರ ಅದೃಷ್ಟ ಫುಲ್ಲು. ನೋಡಿ ಕಾರ್ ಮಾತ್ರ ಹೆಂಗಿದೆ ಅಂತ. ಒಂದು ಚೂಟ್ ನಿಂತಿಲ್ಲ ಕಾರಲ್ಲಿ, ಒಂದು ಸ್ಕ್ರಾಚಸ್ ಇಲ್ಲ. ಕಾರ್ ಮಾತ್ರ ವೆಲ್ ಮೇಂಟೈನ್ ಸರ್. ಫುಲ್ ಕ್ರೋಮಿಂಗ್ ಆಗಿದೆ ಸರ್ ಗಾಡಿ. ಟಿಂಟ್ ಆಗಿದೆ, ಟಿಂಟ್ ಪಾಯಿಂಟ್ ಇದೆ. ಹಿಸ್ಟ್ರಿ ಇದೆ ಅಂತ ಅಂತೆಲ್ಲ ತೋರ್ಸಯ್ಯ ನೀನ್ ಹಿಸ್ಟ್ರಿನ. ಸರ್ ತಗೊಳ್ಳಿ ಸರ್. ಇದೆ ಹಿಸ್ಟ್ರಿ ವೆಹಿಕಲ್ಸ್. ನಾವು ಸ್ಟಾರ್ಟಿಂಗ್ ಇಂದ ತಗೊಂಡಾಗಿಂದ ಎಂಡಿಂಗ್ ವರ್ಗು ಏನ್ ಹಿಸ್ಟ್ರಿ ಇದೆ ಅಂದ್ರೆ, ಗಾಡಿ ಎಷ್ಟು ರನ್ ಆಗಿದೆ, ಏನು ಓಡಿದೆ, ಗಾಡಿ ಆಕ್ಸಿಡೆಂಟ್ ಆಗಿದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಆಗಿದೆಯಾ, ಏನಿದೆ ಅನ್ನೋದಕ್ಕೆ ಟೊಯೋಟಾದಿಂದನೇ ನಾನು ಹೋಗಿ ಶೋರೂಮಲ್ಲಿ ECM ಹಾಕಿ ಗಾಡಿ ಸ್ಕ್ಯಾನಿಂಗ್ ಹಾಕಿ ಕಂಪ್ಲೀಟ್ ಆಗಿ ನಾನು ಡೀಟೇಲ್ಸ್ ತಗೊಂಡು ಬಂದಿರೋದೇ ಇದೇ ಹಿಸ್ಟ್ರಿ. ಸೊ ಇದನ್ನ ಎಷ್ಟು ಕಿಲೋಮೀಟರ್ ಓಡಿದೆ, ಏನು ಓಡಿದೆ, ಮೀಟರ್ ಟ್ಯಾಪ್ ಆಗಿದೆಯೋ ಇಲ್ವೋ ಅನ್ನೋದಕ್ಕೆ ಇದೇ ಹಿಸ್ಟ್ರಿ ಇರೋದು. ಬ್ರದರ್ ಏನ್ ಪ್ರೈಸ್ ಕೊಡ್ತಾ ಇರ ಅಂತ ಆಗ್ಲೇ ಮೆನ್ಷನ್ ಮಾಡಿಲ್ಲ ಕಾರ್ದು. ಸರ್ ಇದು ನಾವು 17 ಲಕ್ಷ ಹೇಳ್ತಾ ಇದೀವಿ ಸರ್. ನೆಗೋಷಿಯಬಲ್ ಮಾಡ್ಕೊಡ್ತೀರಾ? ನೆಗೋಷಿಯಬಲ್. ನೀವು 100% ನನ್ನ ಹತ್ರ ಬನ್ನಿ, ಬ್ರೋಕರ್ಸ್ ಹತ್ರ ಬಂದ್ರೆ ನಿಮ್ಗೆ 100% ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ಓಕೆ ಬ್ರದರ್. ಕಾರ್ ಇದೆ ಬನ್ನಿ, ಅದಕ್ಕೆ ಅವಾಗಲೇ ನಾನು ನಿಮ್ಗೆ ಗಾಡಿ ತೋರಿಸ್ತೆ, ಡೀಟೇಲ್ಸ್ ಹೇಳಿದ್ದೀನಿ ಗಾಡಿ ಬಗ್ಗೆ. ಇದು 18 ಮಾಡಲ್ ಆಗಿದೆ ಗಾಡಿ. ಇದು ಹರಿಯಾಣ ವೆಹಿಕಲ್ ಗಾಡಿ. ಸೊ ಇದನ್ನು ಶೋರೂಮ್ ಹಿಸ್ಟ್ರಿ ಕೂಡ ಇದೆ. ನಾವು ಶೋರೂಮಲ್ಲಿ ಪ್ರತಿಯೊಂದು ವೆಹಿಕಲ್ ತೊಗೊಂಡ್ರು ಕಂಪ್ಲೀಟ್ ಶೋರೂಮ್ ವೆಹಿಕಲಿಂದ ನಿಮ್ಗೆ ಏನೇನು ಬೇಕೋ ಅದು ನೀವು ಯಾವ ಥರ ನೀವು ವೆಹಿಕಲ್ ತೊಗೋತೀರಾ ಪರ್ಚೇಸು, ಸೊ ನಾವು ಅದೇ ಥರನೇ ತೊಗೊಂಡಿರ್ತೀವಿ. ಶೋರೂಮ್ಗೆ ಹೋಗ್ತೀವಿ, ECM ಸ್ಕ್ಯಾನ್ ಮಾಡ್ತೀವಿ. ಪ್ರತಿಯೊಂದು ನಾವು ಪರ್ಚೇಸ್ ಮಾಡ್ಬೇಕಾದ್ರೆ ಏನು ನೀವು ಕಸ್ಟಮರ್ಸ್ ಯಾವ ಥರ ಬೈ ಮಾಡ್ತಾರೆ ನಾವು ಅದೇ ಥರ ಡೀಲರ್ ಆಗಿ ಪರ್ಚೇಸ್ ಮಾಡಿರೋ ವೆಹಿಕಲ್. ಸೊ ನೀವು ಗಾಡಿ ಒಳಗಡೆ ನೋಡಿ ಬನ್ನಿ. ಸೊ ಗಾಡಿ ಒಳಗಡೆ ಬಂದರೆ ಇದರಲ್ಲಿ ಏನು ಹಿಸ್ಟ್ರಿ ಓಡಿರುತ್ತೋ ಸೊ ಅದೇ ಹಿಸ್ಟ್ರಿ ಇದರಲ್ಲೂ ಇರ್ತದೆ. 94 ಕಿಲೋಮೀಟರ್ ಅಷ್ಟೇ ಓಡಿರೋದು ಇದು. ಗಾಯ್ಸ್ ನೀವೇ ನೋಡ್ತಾ ಇರಲ್ಲ, ಕಾರ್ ನಾನೇ ಓಡಿಸ್ ನೋಡೋಣ ಅಂತ ಅಂದ್ಬಿಟ್ಟು ಎತ್ಕೊಂಡೆ. ಕಸ್ಟಮರ್ಗೆಲ್ಲ ಮೋಸ ಮಾಡೋಕ್ಕಾಗಲ್ಲ. ಸೊ ನಿಜನೇ ಹೇಳ್ಬೇಕೇನೇ ಇದ್ರು. ಸೊ ನಾನೇ ಓಡಿಸ್ ನೋಡ್ತೀನಿ ಅಂತ ಈಸ್ಕೊಂಡೆ. ಕಾರ್ ಕಂಡೀಷನ್ ಮಾತ್ರ ಸೂಪರ್ ಆಗಿದೆ, ಸ್ಮೂತಾಗಿ ಬೀಳ್ತಿದೆ ಗೇರ್ ಮಾತ್ರ. ಇನ್ನು ನಾವು ಸ್ಟೇರಿಂಗ್ ಬಗ್ಗೆ ಮಾತಾಡೋಕೆ ಹೋದರೆ ಇದೇ ಇಲ್ಲ ಬಿಡ್ರಿ, ಅದ್ರ ಬಗ್ಗೆ ಮಾತೇ ಇಲ್ಲ. ಸ್ಟೇರಿಂಗ್ ಮಾತ್ರ ಸ್ಮೂತಾಗಿ ವರ್ಕ್ ಆಗುತ್ತೆ ನೋಡಿ. ಆರಾಮಾಗಿ ಹೆಂಗೆ ಬೇಕು ಹಂಗೆಲ್ಲ ಎಳಿಬೋದು. ಕಾರ್ ಒಳಗಡೆ ಕೂತಿದ್ದೀವಿ ಅಂತಾನೆ ಅನ್ಸಲ್ಲ. ಮನೇಲೇ ನಾವು ಬಾಗ್ಲು ಹಾಕೊಂಡು ಕೂತಿದ್ದೀವಿ, ಏನು ಸೌಂಡೇ ಇಲ್ಲ ಅಂತ ಆ ಥರ ಇದೆ ಫೀಲು ಕಾರ್ ಒಳಗಡೆ ಕೂತ್ಕೊಂಡ್ರೆ. ನಾನೇ ಗ್ಲಾಸ್ ಇಳಿಸಿದ್ದು ಕ್ಲಾರಿಟಿ ಬರಲಿ ಅಂತ.
ಬಟ್ ನೋಡಿ ಇಂಟೀರಿಯರ್ ಎಲ್ಲ ಹೆಂಗೆ ಮಾಡಿಸಿದ್ದಾರೆ ಅಂತ ಅಂದ್ಬಿಟ್ಟು ಅಂತ. ಸೀಟ್ಗಳನ್ನ ನೋಡಿ 6 ಜನ ಆರಾಮಾಗಿ ಕುತ್ಕೊಂಡು ಹೋಗ್ಬೋದು. ಸೀಟ್ ಕವರಿಂದ ಹಿಡಿದು ಎಲ್ಲ ಸೂಪರ್ ಆಗಿದೆ. ಕಾರ್ ಮಾತ್ರ ವೆಲ್ ಮೇಂಟೆನೆನ್ಸು, ಮಾತಾಡೋಂಗೆ ಇಲ್ಲ. ಕಿಲೋಮೀಟರ್ ನೋಡಿ ಎಷ್ಟು ಓಡಿದೆ ಅಂತ ಅಂದ್ಬಿಟ್ಟು ಅಂತ. ಕಿಲೋಮೀಟರ್ ಎಷ್ಟು ಓಡಿದೆ ನೋಡಿ, 94,000 ಓಡಿದೆ ಕಿಲೋಮೀಟರು. ಸಿಸ್ಟಮ್ ಬಂದು ಟಚ್ ಸಿಸ್ಟಮ್ ಇದು ಬಂದು. ನೋಡಿ, ನಾನು ಮೋಸ ಮಾಡಬೇಕು ಅಂತ ನನಗಿದ್ರೆ ಕಾರ್ನ ತೋರಿಸ್ಬಿಟ್ಟು ಸುಮ್ಮನೆ ಆಗ್ಬೋದಾಯ್ತು. ಬಟ್ ಆದರೆ ಕಾರ್ನ ಓಡಿಸಿ ನಿಮಗೆ ಪ್ರೂಫ್ ತೋರಿಸ್ಬೇಕು ಅಂತ ಅಂದ್ಬಿಟ್ಟೆ ಬಂದಿರೋದು. ನಾನು ಒಬ್ಬನೇ ಅಲ್ಲ, ನೀವು ಕೂಡ ಓಡಿಸಿ ನೋಡ್ಬೋದು ಕಾರ್ ಹೆಂಗಿದೆ ಅಂತ ಅಂದ್ಬಿಟ್ಟು ಅಂತ. ಕಾರ್ನ ನೀವು ಓಡಿಸಿ ನೋಡಾದ್ಮೇಲೆ ನಿಮ್ಮ ಮನಸ್ಸಿಂದನೇ ತಗೊಂಡು ಹೋಗ್ತೀರಾ ಕಾರ್ನ, ಮಾತೇ ಆಡಲ್ಲ ನೀವು ಕಾರ್ ಬಗ್ಗೆ. ಶೋರೂಮಿಂದ ಅಂತ ವಿಚಾರಿಸ್ಬೋದು. ನೋಡಿ, ಅವ್ರನ್ನೇ ಕುಣಿಸ್ಕೊಂಡಿದ್ದೀನಿ ಇಲ್ಲೇ ಪಕ್ಕದಲ್ಲೇ, ಅವ್ರನ್ನ ಕುಣಿಸ್ಕೊಂಡೇ ಕರ್ಕೊಂಡು ಹೋಗ್ತಾ ಇದೀನಿ.